ನಮಸ್ಕಾರ ಎಕೆಎಫ್ ನಾನು ಏಕೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಹೊರಟಿರೋದು ಮೈಸೂರಿಗೆ. ಮೈಸೂರಲ್ಲಿ ಹಬ್ಬ ಇದೆ ನಮ್ದು, ಅದಕ್ಕೋಸ್ಕರ ಹೊರಟಿದ್ದೀವಿ. ಊರ ಹಬ್ಬ ಮೈಸೂರಿಂದ ಹುಣಸೂರಿಗೆ ಡೈರೆಕ್ಟ್ ಬಸ್ ಹತ್ಕೊಂಡು ಹುಣಸೂರಲ್ಲಿ ಇಳಿದು ಬಂದಿರೋದು ಲೇಟ್ ಆಗಿದ್ದರಿಂದ ಬಸ್ ಯಾವುದು ಇರಲಿಲ್ಲ ಊರಿಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ನಮ್ಮ ಮತ್ತೆ ಮಗ ಕಿರಣ್ ಅವರು ಬಂದಿದ್ರು ನಮ್ಮನ್ನ ಕರ್ಕೋದಕ್ಕೆ ಓಮಿನಿಲಿ. ಗೈಸ್, ನಾನು ನಿಮ್ಮ ಏಕೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವು ಎಲ್ಲೋ ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಮೈಸೂರಿಗೆ ಹೋಗ್ತಿದ್ದೀವಿ. ಯಾಕಂದರೆ ಊರಲ್ಲಿ ಹಬ್ಬ ಇದೆ. ಏಕೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಏನಂತ ಅಂದರೆ AKF ಅಂದರೆ ಏನು ಅಂತ. AKF ಅಂದರೆ ಆಕಾಶ್ ಕನಿಕ್ ಫ್ಯಾಮಿಲಿ. ನೀವು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ನೀವೆಲ್ಲ ನನ್ನ ಫ್ಯಾಮಿಲಿ ಇರೋ ಥರ. ಆ ಒಂದು ಫ್ಯಾಮಿಲಿಗೆ AKF ಅಂತ ನೇಮ್ ಕೊಟ್ಟಿರ್ತೀನಿ. ಸರಿ, ಇಲ್ಲಿಂದ ಡೈರೆಕ್ಟ್ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಯ್ತು. ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಆಟೋ ನೋಡ್ತಾ ಇದ್ದೆ, ಆ ಕಡೆ ಈ ಕಡೆ, ಆದರೆ ಸಿಗ್ಲಿಲ್ಲ ಆಟೋ. ಅದಕ್ಕೋಸ್ಕರ ಬಸ್ಗೆ ಹತ್ಕೊಂಡೆ. ಬಸ್ಸಿಂದ ಡೈರೆಕ್ಟು ಸ್ಯಾಟ್ಲೈಟ್ಗೆ ಹೋಗಿ ಸ್ಯಾಟ್ಲೈಟಿಂದ ಡೈರೆಕ್ಟು ನಮ್ಮ ಮೈಸೂರು ನಾನ್ ಸ್ಟಾಪ್ ಬಸ್ಸಿಗೆ ಹತ್ತೋದು. ನಾನ್ ಸ್ಟಾಪ್ ಬಸ್ಸಿಗೆ ಹತ್ತಿ ಡೈರೆಕ್ಟು ಮೈಸೂರಿಗೆ ಬಂದು ಇಳಿದು. ಎಲ್ಲೂ ನಿಲ್ಸಲ್ಲ, ನಾನ್ ಸ್ಟಾಪ್ ಅಂದರೆ ಗೊತ್ತಿರುತ್ತೆ ನಿಮಗೆ. ಅಶ್ವಮೇಧ ಬಸ್ಸು. ಅಲ್ಲಿಂದ ಬಂದು ಮೈಸೂರಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ಯಾಕಂದರೆ ನಮ್ಮೂರಿಗೆ ಹೋಗೋ ಬಸ್ಸು ಎಲ್ಲ ರಶ್ ಆಗ್ಬಿಟ್ಟಿದ್ದು. ಗೈಸ್, ಈಗ ನನಗಿರೋ ಟಾಸ್ಕ್ ಏನು ಅಂದರೆ ಎಲ್ಲ ಜನ ಎಲ್ಲ ಕಾಯ್ತವ್ರೆ. ಬಸ್ ಬಂದಷ್ಟಲಿಗೆ ಓಡೋಗಿ ಸೀಟ್ ಹಿಡ್ಕೊಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಇಲ್ಲೇ ಕಟ್ ಮಾಡಿಬಿಟ್ಟು ಓಡೋಗ್ತೀನಿ. ನೆಕ್ಸ್ಟ್ ಗೈಸ್, ನೋಡ್ತಿದ್ದೀರಾ ನಮ್ಮೂರಿಗೂ ಅಂತೂ ಇಂತೂ ಬಂದು ಇದೆ ಹುಣಸೂರು ಬಸ್ ಸ್ಟ್ಯಾಂಡು. ನಮ್ಮೂರು ಬಂದರೆ ನಮಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಸುಮಾರು ವರ್ಷ ಆಗಿತ್ತು ಬಂದು. ನಾನು ಕಾಲೇಜ್ ಟೆನ್ಷನಿಂದ, ಕಾಲೇಜ್ ಎಕ್ಸಾಮ್ಗಳಿಂದ ಬರೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈಗ ಹೆಂಗೋ ಚಾನ್ಸ್ ಸಿಕ್ಕಿತ್ತು, ಹಾಲಿಡೇಸ್ ಇದ್ದು ಅಂದ್ಬಿಟ್ಟು ಬಂದೆ. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಯಾಕಂದರೆ ನಮ್ಮ ಭಾವರು ಕೂಡ ಬರಬೇಕಾಯಿತು. ನಮ್ಮನ್ನ ಕರ್ಕೋಗೋದಕ್ಕೆ ಯಾವುದೂ ಬಸ್ ಇರಲಿಲ್ಲ. ಅದಕ್ಕೋಸ್ಕರ ಓಮಿನಿಲಿ ನಮ್ಮ ಅತ್ತೆ ಮಗ ಬಂದಿದ್ರು. ಎಲ್ಲಿ ಬಂದಿಲ್ವಾ ಅವರು? ಕಿರಣ್ ಅಂತ ಇವ್ರ ಹೆಸರು. ಅಲ್ಲಿ ನೋಡಿ, ಅಲ್ಲಿ ಬಾಯ್ ಬಾಯ್. ಹಾಯ್, ನಟಿಯಾ ಅಂತ ಇವ್ರ ಹೆಸರು. ಭಾವ ಆಗ್ಬೇಕು ನಮಗೆ. ನಮ್ದು ಒಂದು ಐತೇನು, ಇವ್ರದ್ದು ಒಂದು ಐತೆ. ಏನು? ಸತೀಶ್ ಎಮ್.ಎನ್. ಹಾಂ, ಯೂಟ್ಯೂಬರ್ ನಾವು. ಅಲ್ಲೇ ಏನೋ ಪ್ರಮೋಷನ್ ಮಾಡ್ಕೊಂಬಿಟ್ರು. ಮಾಡ್ಕೊಬಿಡಿ. ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಅವ್ರ ಕಡೆಯಿಂದ ಹೋಗ್ಬಿಡೋಣ ನಾವೇ. ನಮ್ಗೊಂದು 10,000 ಬರಲಿ. ನನಗೆ ಇಲ್ಲ. ಬಾಯ್ ಬಾಯ್. ಕರ್ಕೋಗಕ್ಕೆ ಬಂದಿದ್ದೀವಿ ನಮ್ಮ ಬಾಮಜ್ನ. ತಾವು ಭಾವರು ಬಂದ್ಬಿಟ್ರು ಅಷ್ಟು ಬೇಗ. ನಿದ್ದೆಗೆಟ್ಸ್ಕೊಂಡು ನೋಡಿದೆ ಹೆಚ್ಕೊಂಡು ಅಲ್ಲಿಂದ ಬಂದ್ಬಿಟ್ರೆ ಏನು ಮಾಡೋದು ಅಂತ ನಾವು ಕುಮಾರ್ ಬಾಬು ಅವರು ನೋಡಿ. ಈಗ 9 ಗಂಟೆಗೆ ಬಂದು 12 ಗಂಟೆಗೆ 10:30 ಹೊತ್ತು ಬರ್ತೀನಿ ಅಂತ. ನಮ್ಮ ಭಾವರು ಬಂದಷ್ಟಲಿಗೆ ಅವ್ರ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನಿಂತಿದ್ರು ನೋಡಿ. ಅವ್ನು ಹೇಳ್ಬೇಕಲ್ಲ, ಊಟ ಹೊಡ್ಬಿಟ್ಟು ಮನೆ ತಕ್ಕ ಬಾ ಅಂತ ಹೇಳಿದೆ. ಅವ್ನು ಏನು ಮಾಡೋನೆ, ಅಲ್ಲಿ ಮಾತಾಡ್ತೀನಿ ಇದ್ದೋಗ್ತಾನೆ ಎಲ್ಲೋ. ಆಮೇಲೆ ಬಂದ, ಮಾಡ್ತಿದ್ರೆ ಫೋನ್ ಇರ್ತಾನೆ ಒಂದು ಇಲ್ಲಕ್ಕಲ್ಲ ಅಂತ ಅಂದಿದ್ದೆ. ಅವ್ನಿಗೆ 100 ರೂಪಾಯಿ ಖರ್ಚು ಮೈಸೂರಿಗೆ ಬಂದವನೇ. ಅಲ್ಲಿ ಹುಡುಗಿರ್ನ ವಿಡಿಯೋ ಮಾಡ್ತಾನೆ ಮನೆಯಲ್ಲಿ ಕುಡಿದ್ಬಿಟ್ಟು ಓಡಿಸ್ತಾರ ನೋಡಿ ಗಾಡಿನ. ಊಟನೇ ಮಾಡೋದು ಕೊಡ್ದಿರಂತೆ. ಇಲ್ಲ, ಈಗ ಬಂದ್ರು. ಇವತ್ತು ನಾನು ಬಾಂಗ್ಲಾದೇಶ ಸ್ಕೂಟ್ರು. ನಮ್ಮ ಹೋದ್ರು ಪೀಪಲ್ ಹೋಗ್ತಾ ಇದೀವಿ. ಸರಿ ಬಿಟ್ಟು ಹೋಗ್ತಾ ಇದೀವಿ. ನಾಳೆ ಹಬ್ಬ ಮರಿ ಕೊಡೋದು. ಹೇಳಿ ನೀವೇ. ನಾಳೆ 10 ವರ್ಷಕ್ಕೊಂದು ಹಬ್ಬ ಮರಿ ಹಬ್ಬ ಕಂಡ್ರೆ ಎಲ್ಲ ಬರೋರು ನೋಡಿ. ಎಲ್ಲ ಊಟ ಇದೆ, ಬರೋರು ಬನ್ನಿ. ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್. ಇಲ್ಲಿಂದ ಲೈಟ್ ಸ್ಟಾರ್ಟ್ ಆಗಲ್ಲಪ್ಪ. ಹಿಂದುವೆ ಯಾವ ಐಡಿಯಾ ಹೊಡಿತಾ? ಅಲ್ಲಿಂದ ನೋಡ ಮನೆ, ಆ ಮನೆ ಕಳಕೊಂಡು ತೋರಿಸಿ ಹೆಂಗೆ ಮಾಡೋರಿ ಮೂರಲ್ಲಿ ಅಂತ. ಬಿಡಿ ಹಾಕಿವಲ್ಲ, ನೀನು ಹಾಕಿದ ತೋರಿಸ್ದೆ. ನಿನ್ನಂಗೆ ಅನ್ಬೇಕಾಯ್ತು, ನಿಮ್ಮೂರಂಗೆ ಅನ್ಬೇಕಾಯ್ತು. ಗಂಟ ನಮ್ಮೂರಲ್ಲಿ ಹಿಂಗೆ ಮಾಡ್ತಾರೆ. ದೇವಸ್ಥಾನ ಗಂಟೆ ಕಣ್ಣೌಟ್ ಇಲ್ಲಿಂದ ಸ್ಟಾರ್ಟ್ ಆಗಲ್ಲಪ್ಪ. ನಮ್ಮ ಕಣ್ಣೌಟ್ ನಾವು ಹಾಕ್ಸಿಕಲ್ಲಪ್ಪ. ನಮ್ದು ಒಂದು ಸೈಡಲ್ಲಿ ಹಾಕ್ಸ್ಬೇಕು ತಾನೆ. ಬಡವರು ಬದಿಕತ್ತಿದ್ದು ಹೇಳ್ಬೇಕಾಯ್ತು, ಫೋಟೋ ಹೇಳ್ಬೇಕಾಯ್ತು. ನೀವು ಎಲ್ಲ ಅಲ್ಲೋಯ್ತಿದ್ದೀನಿ ಅಂದ್ಬಿಟ್ಟು ಇಲ್ಲಿಗೆ ತಂದ್ರೆ. ಗೈಸ್ ನೋಡಿ, ಅಂತೂ ಬಂದು ಮನೆ ಹತ್ರ. ನಮ್ಮ ಅತ್ತೆ ಮಗಳು ಮನೆ ಇದು. ಇಲ್ಲಿಂದ ಅವ್ರನ್ನ ಮಾತಾಡಿಸ್ಕೊಂಡು ಡೈರೆಕ್ಟು
ನಮ್ಮ ಮನೆಗೆ ಹೋಗೋಣ, ಮಾತಾಡ್ಸೋಣ ಬನ್ನಿ. ಅಲ್ಲೇ ಬರ್ತಲ್ಲ, ಅಲ್ಲೇ ನಮ್ದು ಗಾಡಿ ಓಮಿನಿ. ಗೈಸ್, ಊರಿಗೆ ಬಂದು ಪ್ರತಿ ಸಾರಿ ಉಸಿರಾಡುವಾಗ್ಲೂ ನಮ್ಮ ಹಳೆ ನೆನಪುಗಳು ನೆನಪಾದ್ರೆ ಹೇಗಿರುತ್ತೆ ಅಲ್ವಾ. ಹಳ್ಳಿಗೆ ಬಂದಾಗೆಲ್ಲ ಹಳ್ಳಿ ಸೊಬಗು ಎಲ್ಲ ನೋಡಿದಾಗೆಲ್ಲ ನೆನಪಾಗೋದು ನನ್ನ ಚೈಲ್ಡ್ಹುಡ್ ಅಂತೂ ನಮಸ್ಕಾರ ಮರೆಯಕ್ಕೆ ಎಲ್ಲರಿಗೂ. ಸಾಧ್ಯನೇ ಇಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ ಅಕ್ಕ. ಅಮ್ಮವರು ಹುಷಾರೇನಿಲ್ವಂತೆ. ಚೆನ್ನಾಗಿದ್ಯಾವ? ಅವನು ಕೈ ಕೊಡ್ತಾ ಏನ್ ಗೊತ್ತಾ, ವಿಡಿಯೋ ಮಾಡ್ಕೊತಾವನೆ ಯೂಟ್ಯೂಬರ್ ಈಗ ಎಲ್ಲ ಬತ್ತದಿ ಪಟ್ಟು ಯೂಟ್ಯೂಬರ್ ಮಂಜು ಮಾತಾಡಿಸೋದ್ನಲ್ಲ. ಬರ ಕಂದ ಆಯ್ತು, ತಪ್ಕೊಬಿಡ್ತೀನಿ ಬರ. ಮಂಜಣ್ಣ ಊಟ ಮಾಡಬೇಕು. ಇಲ್ಲಪ್ಪ. ಹೀಗೆ ಬಂದಷ್ಟಲಿಗೆ ಸ್ನಾನ ಮಾಡಿ ರೆಡಿಯಾಗಿ ಮಲ್ಕೊಂಡಿದ್ದೆ. ಮಲಗಿರೋ ಅನ್ನ ಬಾ ದೇವ್ರು ಬರುತ್ತೆ ಅಂದ್ಬಿಟ್ಟು ಮಧ್ಯರಾತ್ರಿ 11 ಗಂಟೆಗೆ ಎಬ್ಬಿಸವ್ರೆ. 11:30 ಆಗೈತೆ ಟೈಮು ನನ್ನ ಪ್ರಕಾರ. ನಮ್ಮಮ್ಮ ಕರ್ಕೊಂಬಂದ್ರು. ನೋಡಿದ್ರೆ ದೇವರೇ ಬಂದಿಲ್ಲ ಇನ್ನೂ ಬರೋದು ಲೇಟ್ ಅಂತೆ. ನಮಗೆ ನೋಡಿದ್ರೆ ನಿದ್ದೆ ಬೇರೆ ಹಿಡಿಯುತ್ತೆ ನೋಡಿ ನಮ್ಮಮ್ಮ. ಮಗ ಕಿರಣ್ ಅಂತ ನಮ್ಮನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದಾರಲ್ಲ, ನೋಡಿರ್ತೀರ, ವಿಡಿಯೋ ಹಾಕ್ತೀನಿ. ಹಾಗೆ ಇವರ ಅಕ್ಕನ ಮನೆ ಹತ್ರ ಇದ್ದೀವಿ. ನಮ್ಮ ಅತ್ತೆ ಮಗಳು ಮನೆ ಹಳ್ಳಿ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಸಂಗೊಳ್ಳಿ ರಾಯಣ್ಣ, ಕನಕದಾಸರು ನಾಲ್ಕು ಮಾಡಿದ್ರೆ ರೈತರು ಫೇಲ್. ಬನ್ನಿ ಮನೆ ಟೂರ್ ಮಾಡಿಸ್ತೀನಿ. ಗೋಡನ್ ಕಟ್ಬಿಟ್ಟವ್ರೆ ನೋಡಿ. ಗೋಡನ್ ಹಳ್ಳಿ ಮನೆ ಹೆಂಗಿರುತ್ತೆ ನೋಡಿ, ಈ ಥರ. ಅಲ್ಲೆಲ್ಲ ಹಸು ಕಟ್ಟಾಕಿಲ್ಲ, ಇವರು ಹಿಂದ್ಗಡೆ ಮಾಡ್ಕೊಂಡವ್ರೆ. ಗೈಸ್, ಇವಾಗ ಗೊತ್ತಾಗಿರುತ್ತೆ ಗೋಡನ್ ಅಂತ ಯಾಕಂದ್ರೆ ಅಂದ್ರೆ ಯಾವ ತರ ಮೂಟೆ ಕಟ್ಟಾಕಿದಾರೆ ನೋಡಿ. ಹಾಗೆ ಮನೆ ಅಂತೂ ಸಕ್ಕತ್ತಾಗಿ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು ನೀವು, ಆರ್ಚ್ ಎಲ್ಲ ಮಾಡಿಸಿದ್ದಾರೆ. ಹಾಯ್ ಅಂದ್ರಲ್ಲ, ಅವರೇ ನಮ್ಮ ಅತ್ತೆ ಮಗಳು, ಅವರೇ ಈ ಮನೆಯ ಯಜಮಾನಿ. ನನಗೇನು ಇಷ್ಟ ಆಗಿದ್ದು ಅಂದರೆ, ನಾನು ವಿಡಿಯೋ ಮಾಡ್ಕೊತೀನಿ ಅಂದಷ್ಟಲಿಗೆ ಸಪೋರ್ಟಿವ್ ಆಗಿ ನಾನು ದೇವ್ರ ಮನೆ ತೋರಿಸಿ ಅಂತ ಅಂದಷ್ಟಲಿಗೆ ಬಂದು ಡೋರೆಲ್ಲ ಓಪನ್ ಮಾಡಿ ತೋರಿಸಿದ್ರು. ಗೈಸ್, ನನಗೇನು ಇಷ್ಟ ಆಯಿತು ಅಂದರೆ ಆ ಗ್ಲಾಸ್ ಫಿನಿಶ್ ಇರುವಂಥದ್ದು ದೇವ್ರ ಮನೆಗೆ, ಅದೆಲ್ಲ ಇಷ್ಟ ಆಯ್ತು ನನಗೆ, ಡಿಸೈನ್ ಎಲ್ಲ. ಏಕೆ ನೋಡ್ತಾ ಇರ್ಬೋದು ನೀವು, ರೂಮ್ ಎಲ್ಲ ಯಾವ ಥರ ಮಾಡಿಸಿದ್ದಾರೆ. ಹಾಗೆ ಅಡುಗೆ ಮನೆ ನೋಡಿ, ಈ ಅಂಚೋದು ಇದು ಬರುತ್ತಲ್ಲ ಶೀಟು, ಟೈಲ್ಸ್ ಥರ ಅಂದರೆ ಫ್ಲವರ್ ಡೆಕೋರೇಷನ್ ಇರುವಂಥದ್ದು, ಅದನ್ನು ಕೂಡ ಹಾಕ್ಸಿರುವಂಥದ್ದು ಇವರು. ಹಾಗೆ ಪಾತ್ರೆ ಎಲ್ಲ ಹೆಂಗೆ ಜೋಡಿಸಿದ್ರು ನೋಡಿದ್ರಲ್ಲ, ರೈತರ ಮನೇಲಿ ಇದೇ ಥರ ಇರುತ್ತೆ. ಇದು ಹೊಗೆ ಸೊಪ್ಪು ಬೇಯಿಸೋದು ಬೇರೆನು, ಇನ್ನೊಂದಪ್ಪ ಬರ್ತೀನಲ್ಲ ಅವಾಗ ತೋರಿಸ್ತೀನಿ. ತಂಬಾಕು ಬೆಳೆ ಮಾಡೋದು. ಹೇಳಿ ನೀವೇ. ತಂಬಾಕು ನಮ್ಮ ಕಡೆ ಎಲ್ಲ ಜಾಸ್ತಿ ಅದೇ ಮಾಡೋದು. ರಾಗಿ ಅಲ್ಲಿ ತೋರಿಸ್ತಾರೆ, ಬನ್ನಿ ಆ ಕಡೆ. ಇವಾಗ ತೋರಿಸಲ್ಲ, ಆಮೇಲೆ ತೋರಿಸ್ತೀನಿ ಇನ್ನೊಂದು ಬ್ಲಾಗಲ್ಲಿ ನೆಕ್ಸ್ಟ್ ಟೈಮು. ಯಾಕಂದ್ರೆ ಒಂದೇ ಸತಿ ಎಲ್ಲ ತೋರಿಸಿದ್ರೆ ನಿಮಗೆ ನೋಡೋಕೆ ಇಷ್ಟ ಆಗಲ್ಲ. ಅದಕ್ಕೆ 1 by 1 ತೋರಿಸ್ಬೇಕು. ಈಗ ಮನೆ ತೋರಿಸಿದ್ದೀನಿ, ರೈತರ ಮನೆ ಹೇಗಿರುತ್ತೆ ಅಂತ. ನೆಕ್ಸ್ಟು ಹೊಗೆ ಸೊಪ್ಪು. ಲೋಕಣ್ಣಂತೂ ವಿಡಿಯೋ ಮಾಡ್ಬೇಕಾಯ್ತು ಅಂತ. ಲೋಕಣ್ಣನಿಗೆ ಗೈಸ್, ಇವ್ರು ನಮ್ಮ ನಮ್ಮ ಗೈಸ್, ಇವ್ರು ನಮ್ಮ ಚಿಕ್ಕಪ್ಪ. ಸಾಗರ ಬಾಯಿಲಿ ವಿಡಿಯೋ ಮಾಡ್ತಾರೆ, ನಮ್ಮ ಕೈ ಮುಗಿದ್ಬಿಡು. ಬರ ಕೈ ಮುಗಿದ್ಬಿಡ ಎಲ್ಲರೂ ನೋಡಿ. ಈ ತರ ಫನ್ ಮಾಡ್ತೀವಿ ಎಲ್ಲ ಸೇರ್ಕೊಂಡ್ರೆ, ಫ್ಯಾಮಿಲಿ ಎಲ್ಲ. ಕೈ ಮುಗಿದೆ, ಎಲ್ಲಾರ್ಗು ಕಾಲ್ ಕಟ್ಸೋದೆ. ಆ ವೈಕ್ಲಿಗೆ ಯಾಕೆ ಇವ್ನು ಹೊಟ್ಟೆಲಿ ಹುಟ್ಟೇನಂಗ ಆಗ್ಬಿಟ್ಟು. ಫ್ರೀಡಮ್ ಅಲ್ಲಿ ಯಾಕಾರ ಹುಟ್ಟನೋ, ಇವ್ನು ಏನ್ ಪಾಪ ಮಾಡಿದೋ ನಾವು ಆ ತರ ಆಗ್ಬಿಟ್ಟೈತೆ. ಮಕ್ಳುಗಳಿಗೆ ಎಲ್ಲರೂ ಜೊತೆಲೆ ಕರ್ಕೊ ಹೋಗೋದು, ಎಲ್ಲರೂ ಅಯ್ಯೋ ನಿಮ್ ಯಾಕಾರು ಹುಟ್ಟನೋ, ಎಲ್ಲಾರು ಬೀದಿ ಬಿಕರಿ ಆಗ್ಬಿಟ್ಟಿದ್ರು ಚೆನ್ನಾಗಿರ್ತಾ ಇದ್ನಲ್ಲ, ಭಿಕ್ಷೆ ಬೇಡ್ಕೊಂಡಾರು ಆರಾಮಾಗಿರ್ಬೋದಾಯ್ತು ಅನ್ಕೊಂಡವ್ರೆ. ದೇವ್ರಣ್ಣ ಹಂಗೆ ಅನ್ಸ್ಬಿಟ್ರದ ಹುಡುಗರುಗಳಿಗೆ. ಏನಪ್ಪ ಬೀದಿ ಇಲ್ಲ, ಹೆಂಗೋ ಹುಟ್ಬಿಟ್ಟಿದೀವಿ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಯ್ತಾವ್ರೆ ಹೊರ್ತು. ನನ್ನಂತೆನಾಗಿದ್ರೆ ತಲೆಗೆ ಕಟ್ಸ್ಬಿಟ್ಟು ಮನೇಲಿ ಬಿದ್ದಿರೋ ಅಂದ್ಬಿಡುವೆ. ನನ್ನಂತೆನಾಗಿದ್ರೆ ದೇವ್ರಣ್ಣ ಈ ತರ ಹಿಂಸೆ ತಗೋತಿದ್ದಿಲ್ಲ ನಾನು. ಅಯ್ಯಪ್ಪ
ಗೈಸ್ ಅವ್ರನ್ನ ತೋರಿಸ್ತೀವಿ, ಆಮೇಲೆ ಸಿಕ್ಕಿದ್ರೆ ತೋರಿಸ್ತೀವಿ. ನಮ್ಮ ಚಿಕ್ಕಪ್ಪ ಅವ್ರು ಇದ್ದಾರೆ, ಭಾಳ ಇಲ್ಲಿಗೆ ಹಾಕ್ಬಿಡ್ತಾರೆ ಒಳಗಡೆ ನಿದ್ದೆಗೆ ಕೈ ಹಾಕ್ಬಿಟ್ಟು ಹಿಂಗೆ ಅಳ್ಳಾಡ್ಸ್ಬಿಡ್ತಾರೆ. ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತಾರೆ ಹಿಂಗೆ. ಗೈಸ್ ಈ ಥರ ಫನ್ ಮಾಡ್ತಾ ಇರ್ತೀವಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು. ಇವರೇ ನಮ್ಮ ಮೋಸ್ಟ್ ಕಾಮಿಡಿಯನ್ ಎಲ್ಲ ಒಬ್ಬರು, ಇನ್ನೊಬ್ರು ಅವರೇ ಕೀರ್ತಿ ಅಣ್ಣ ಅಂತ. ಅವ್ರು ಎಲ್ಲೋದ ಅವನು? ಅವರು ಅದೆಲ್ಲ ಹೋದ್ರು ಗಾಡಿ ಎತ್ಕೊಂಡು. ನೋಡ್ತಾ ಇರ್ಬೋದು ಹಬ್ಬದ ಊಟ ರೆಡಿ ಆಗ್ತಿದೆ. ಇಡೀ ಊರ್ಗೇನೆ ಊಟ ಆಗ್ತಿರುವಂತದ್ದು. ಸುಮಾರು ಒಂದ್ 40-50 ಮರಿ ಅಂತ ಹೇಳಿದ್ದಾರೆ. ನನ್ ಪ್ರಕಾರ 40-50 ಇದ್ದೇ ಇರುತ್ತೆ. ಯಾಕಂದ್ರೆ ಜನಗಳು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಆ ಮರಿಗಳೇ ಏನಿಲ್ಲ ಅಂದ್ರೆ ಒಂದ್ 20-30 ಇರುತ್ತೆ. ಇವರೊಂದು 30 ಮರಿ 20 ಮರಿ ತಂದಿರ್ಬೋದು. ನೋಡ್ತಾ ಇರ್ಬೋದು ಊಟಕ್ಕೆಲ್ಲ ರೆಡಿ ಆಗ್ತಿದೆ. ಅಡಿಗೆ ಮಾಡ್ತಿದ್ದಾರೆ. ನೋಡ್ತಾ ಇರಬಹುದು ಅಲ್ಲಲ್ಲೇ ಜನಗಳು ನಿಂತ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಜಾತ್ರೆ, ಮಿನಿ ಜಾತ್ರೆ ಅಂತ ಕರೀಬಹುದು. ಒಂದು 4-5 ಜನ ಬಂದು ಇಟ್ಕೊಂಡಿದ್ದಾರೆ ಅಷ್ಟೇ. 4-5 ಅಂಗಡಿ ಇತ್ತಷ್ಟೇ. ನೋಡ್ತಾ ಇರಬಹುದು ಮಿನಿ ಜಾತ್ರೆ. ಅಲ್ಲಿಂದ ಡೈರೆಕ್ಟ್ ಜಾತ್ರೆ ಮುಗಿಸ್ಕೊಂಡು, ಅಂದ್ರೆ ಮಿನಿ ಜಾತ್ರೆ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಂದಿದ್ದೆ ನಮ್ಮ ಮನೆ ಹತ್ರ. ಗೈಸ್ ಇಲ್ಲಿ ನೋಡಿ, ಕೈ ತುಂಬಾ ಉಂಗುರ ಹಾಕೊಂಡವ್ರೆ. ಇಲ್ಲಿ ವಾಚ್ ನೋಡಿ, ಚಿನ್ನದ್ದು, ಪ್ಯೂರ್ ಚಿನ್ನದ್ದು ನೋಡಿ. 24 ಕ್ಯಾರೆಟ್ ಚಿನ್ನ ಅದು. 23 ಕ್ಯಾರೆಕ್ಟರ್ 24 ಕ್ಯಾರೆಟ್. 23 ಇಲ್ಲ, 22 ಇದೆ. 24 ಕ್ಯಾರೆಟ್ ಚಿನ್ನ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡೋ ಏನಾಯ್ತು ಓದ. ಓ ಇದು ಸಾರಿ 23K ಅಂತೆ. ಗೋಲ್ಡ್ ಪ್ಲೇಟೆಡ್ ಅಷ್ಟೇ ಇದು. ನಾನು ಒರಿಜಿನಲ್ ಅನ್ಕೊಬಿಟ್ಟಿದ್ದೆ. ಮಾರ್ಕೊಬಿಡೋಣ ಹಿಂಗೆ ಎತ್ಕೋಗಿ ಅನ್ಕೊಬಿಟ್ಟಿದೆ ಈಗ. ಹಾಂ ಇದು ಒರಿಜಿನಲ್ ಬೇಕಾದ್ರೆ ಕೊಡಿ ಇದನ್ನ ಮಾರ್ಕ. ಅದು ಬೇಡ, ಇದು ಸಾಕು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದು ಹಾಕ ಬರ್ತಿದ್ದೀರಿ, ನಾವು ಐನಾರು ಹಾಕ ಬರೋದು ಬೇಡವಾ? ಲೈಫಲ್ಲಿ ಒಂದು ಹಾಕೊಂಡಿಲ್ವಲ್ಲ ನಾನು. ನಿಮ್ಮ ಅಪ್ಪಂಗೆ ಹೇಳ್ತಿರೋದು ನಾನು. ಅಪ್ಪಂದು ನಂದಲ್ಲ. ಸ್ವಲ್ಪ ನಮ್ಮ ಅತ್ತೆ ಮಗನ ಜೊತೆ ತಮಾಷೆ ಮಾಡ್ಕೊಂಡು ಡೈರೆಕ್ಟ್ ಬಂದಿದ್ದೆ ಊಟಕ್ಕೆ. ಎಷ್ಟು ಜನ ಬಂದಿದ್ರು ನೋಡ್ತಾ ಇದ್ದೀರಾ. ಒಂದು ಬ್ಯಾಚಿಗೆ ಏನಿಲ್ಲ ಅಂದ್ರೆ ಒಂದು 800 ಜನ ಊಟಕ್ಕೆ ಕೂತಿದ್ರು. ನೋಡ್ತಾ ಇರ್ಬೋದು ಎಷ್ಟು ಜನ ಕೂತಿದ್ದಾರೆ ಅಂತ. ನನ್ನ ಚೈಲ್ಡ್ಹುಡ್ ಫ್ರೆಂಡು ಒಬ್ಬ ದರ್ಶನ್ ಅಂತ, ಅವನ ಜೊತೆ ಊಟ ಮಾಡೋದಕ್ಕೆ ಬಂದೆ. ಅವನಿಗೋಸ್ಕರ ಒಂದು ಸೀಟ್ ಹಿಡಿದು ಕುತ್ಕೊಂಡಿದ್ದೆ. ಫೋನ್ ಮಾಡಿದಷ್ಟಲಿಗೆ ಬಂದ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾಯಿತು. ವಾಪಸ್ ಹೊರಟೆ. ನೋಡ್ತಾ ಇರ್ಬೋದು ಬರಬೇಕಾದ್ರೆ ಹೇಗಿತ್ತು ವಾತಾವರಣ, ಲೈಟಿಂಗ್ಸ್ ಎಲ್ಲ. ನಾವು ಬಂದಿದ್ದು ರಾತ್ರಿ, ಹೋಗ್ತಿರೋದು ರಾತ್ರಿ. ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ತಿರ್ಗಾ ಬಂದಿದ್ದೀವಿ ನೋಡಿ ಹುಣಸೂರು ಬಸ್ ಸ್ಟ್ಯಾಂಡ್ಗೆ. ನೋಡ್ತಾ ಇರ್ಬೋದು ಈಗ ಸೀದಾ ಬಿತ್ತಾ ಇರೋದು. ಈಗ ಫೋನ್ ಮಾಡೋರ್ಗೆ ಕಿರಣಂಗೆ ಮಾಡೋರೆ ಇಲ್ಲ ಬಸ್ ಸ್ಟ್ಯಾಂಡ್ ಏನು ಈ ಸೈಡ್ ಇವೆ. ಅಲ್ಲೇ ಇರೋದು ನಾವು. ಇಲ್ಲೇ ನಾವು ಇಲ್ಲೇ ಬಂದಿದ್ದು. ಇಲ್ಲೇ ನಾವು ಬರ್ಬೇಕಾದ್ರೆ ಬೆಂಗಳೂರಿಗೆ ಕಾರಲ್ಲಿ ಬಂದಿದ್ದು. ನಮ್ಮ ದೊಡ್ಡಪ್ಪನ ಮಗ ಬಂದಿದ್ರು, ಅವ್ರ ಕಾರಲ್ಲೇ ಬಂದೋ. ಗೈಸ್ ಫೈನಲಿ ಮನೆಗೆ ಬಂದು ತಲುಪ್ದು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ಲಾಂಗ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ.